ನಮಸ್ತೆ ಮಾಂತರಗಳ ನಮಸ್ಕಾರ. ಸಕ್ಕರೆ ಬೆಲ್ಲ ಉಪಯೋಗಿಸದೆ ಎಲ್ಲ ಏಜಿನವರು ಅಂದರೆ ಶುಗರ್ ಪೇಷಂಟ್ ಕೂಡ ತಿನ್ನಬಹುದಾದ ಒಂದು ಸ್ವೀಟ್ ಇವತ್ತು ತಯಾರಿಸೋಣ. ಫೈಬರ್, ನ್ಯೂಟ್ರಿಯೆಂಟ್ಸ್ ಹಾಗೆ ಇನ್ನೂ ಹಲವು ಒಳ್ಳೆ ಕಂಟೆಂಟ್ಗಳನ್ನು ಹೊಂದಿರುವ ಖರ್ಜೂರದಿಂದ ಹೊಸ ರೆಸಿಪಿ ಮಾಡ್ತಾ ಇದ್ದೇನೆ. ಐತಾಳ್ಸ್ ಕಿಚನ್ನ ವೀಕ್ಷಕರಿಗೆ ಸ್ವಾಗತ. ಖರ್ಜೂರ ಮತ್ತು ಕುಚ್ಚಲಕ್ಕಿಯ ಲಾಡು ಇವತ್ತು ತಯಾರಿಸೋಣ. ಬನ್ನಿ ಹಾಗಾದರೆ ವಿಧಾನ ನೋಡೋಣ. ಲಾಡು ಮಾಡಲಿಕ್ಕೆ ನಾನಿಲ್ಲಿ 300 ಗ್ರಾಮ್ನಷ್ಟು ಕೆಂಪಕ್ಕಿ ಅಂದರೆ ಕುಚ್ಚಲಕ್ಕಿ ತಗೊಂಡಿದ್ದೇನೆ. ಇದಕ್ಕೆ ಬಾಯ್ಲ್ಡ್ ರೈಸ್ ಅಂತ ಕೂಡ ಹೇಳ್ತಾರೆ. ಫೈಬರ್ನ ಅಂಶ ತುಂಬ ಜಾಸ್ತಿ ಇದೆ ಈ ಅಕ್ಕಿಯಲ್ಲಿ, ಹಾಗೆ ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು. ಇದನ್ನು ಚೆನ್ನಾಗಿ ತೊಳೆದುಕೊಳ್ಳುವ. ಒಂದು 2-3 ಸರ್ತಿ ಯಾರು ತೊಳ್ಕೊಳ್ಳಿ. ಚೆನ್ನಾಗಿ ತೊಳೆದು ನೀರೆಲ್ಲ ಸಂಪೂರ್ಣವಾಗಿ ಸ್ಟ್ರೈನ್ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನು ಫ್ಯಾನ್ನ ಕೆಳಗೆ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಒಣಗಿಸಿಕೊಳ್ಳುವ. ಒಳ್ಳೆ ಬಿಸಿಲಲ್ಲಿ ಇಡ್ತೀರಾದ್ರೆ ಒಂದು 10 ನಿಮಿಷ ಸಾಕು. ನೋಡಿ, ಈ ರೀತಿಯಾಗಿ ಇದರ ನೀರಿನ ಅಂಶ ಎಲ್ಲ ಹೋಗಬೇಕು. ಇನ್ನು ಇದನ್ನೊಂದು ಬಾಣಲೆಗೆ ಹಾಕ್ಕೊಳ್ತಾನೆ. ಇದನ್ನು ಫ್ರೈ ಮಾಡಿಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ತಾನೆ. 5-6 ನಿಮಿಷ ಸಾಕಾಗ್ತದೆ ಇದನ್ನು ಫ್ರೈ ಮಾಡಲಿಕ್ಕೆ. ನೋಡಿ, ಈ ರೀತಿಯಾಗಿ ಎಲ್ಲ ಅರಳಿದೆ. ಈ ಕಲರಿಗೆ ಬರ್ತದೆ, ಸ್ವಲ್ಪ ವೈಟ್ ಕಲರಿಗೆ ಬರ್ತದೆ. ನೋಡಿ, ಈ ರೀತಿ ಆದರೆ ಸಾಕು. ಇನ್ನು ಇದನ್ನು ಆರಲಿಕ್ಕೆ ಬಿಡೋಣ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಆರಲಿಕ್ಕೆ ಬಿಡ್ತಾನೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಬೇರೆ ತಯಾರಿ ಮಾಡಿಕೊಳ್ಳೋಣ. ಲಾಡಿಗೆ ಸಿಹಿಗೆ ನಾನು ಖರ್ಜೂರ ಉಪಯೋಗಿಸ್ತಾ ಇದ್ದೇನೆ. ಅಕ್ಕಿ ಎಷ್ಟು ತಗೊಂಡಿದ್ದೇನೆ ಅಷ್ಟೇ ಪ್ರಮಾಣದಲ್ಲಿ ಖರ್ಜೂರ ಕೂಡ ತಗೊಂಡಿದ್ದೇನೆ. ಅಂದರೆ 300 ಗ್ರಾಮ್ ತಗೊಂಡಿದ್ದೇನೆ. ಸೀಡ್ಲೆಸ್ ಖರ್ಜೂರವೇ ತಗೊಂಡಿದ್ದೇನೆ ನಾನಿಲ್ಲಿ. ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಇದನ್ನು ಫ್ರೈ ಮಾಡಿಕೊಳ್ಳುವ. ಬಾಣಲೆಗೆ 4-5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡೋಣ. ಗೋಡಂಬಿ ಇಲ್ಲಿ ಆಪ್ಷನಲ್, ಬೇಕಾದರೆ ಮಾತ್ರ ಉಪಯೋಗಿಸಿ. ಲಾಡು ಮಾಡಲಿಕ್ಕೆ ಮೈನ್ ಬೇಕಾದದ್ದು ಕುಚ್ಚಲಕ್ಕಿ ಮತ್ತು ಖರ್ಜೂರ ಮಾತ್ರ, ಉಳಿದದೆಲ್ಲ ಇಲ್ಲಿ ಆಪ್ಷನಲ್. ಗೋಡಂಬಿ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಟುಕೊಳ್ಳೋಣ. ಇದೇ ತುಪ್ಪಕ್ಕೆ ಖರ್ಜೂರ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ಖರ್ಜೂರ ಸ್ಮೂತ್ ಆಗಿ ಪೇಸ್ಟ್ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದರ ಫ್ಲೇಮ್ ಕಮ್ಮಿ ಮಾಡಿಕೊಂಡು ನಾನು ಬೇರೆ ಕೆಲಸ ಕೂಡ ಮಾಡ್ತಾನೆ. ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಅಕ್ಕಿಯನ್ನು ಈಗ ಪೌಡರ್ ಮಾಡಿಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ನಾನು 2 ಬ್ಯಾಚಲ್ಲಿ ಇದನ್ನು ಪೌಡರ್ ಮಾಡಿಕೊಳ್ತಾನೆ. ಒಟ್ಟಿಗೆ ಸ್ವಲ್ಪ 2-3 ಏಲಕ್ಕಿ ಕೂಡ ಹಾಕ್ಕೊಳ್ಳೋಣ. ಎಷ್ಟಾಗ್ತದೆ ಅಷ್ಟು ನೈಸಾಗಿ ಪೌಡರ್ ಮಾಡಿಕೊಳ್ಳಿ, ಸಾಕು. ಒಟ್ಟಿಗೆ ಖರ್ಜೂರ ಕೂಡ ನಾನು ಫ್ರೈ ಮಾಡ್ತಾ ಇದ್ದೆ. ನೋಡಿ, ಈ ರೀತಿಯಾಗಿ ಸ್ಮೂತಾಗಿ ರೆಡಿ ಆದರೆ ಸಾಕು. ಇದು ಖರ್ಜೂರ ಸ್ಮೂತ್ ಪೇಸ್ಟಿನಾಗಿ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಆರಲಿ. ಸ್ವಲ್ಪ ಈ ರೀತಿಯಾಗಿ ಬಿಡಿಸಿಕೊಂಡ್ರೆ ಬೇಗ ತಣ್ಣಗಾಗ್ತದೆ. ಇದು ಸ್ವಲ್ಪ ಆರಿದ ಮೇಲೆ ಅಕ್ಕಿ ಪೌಡರ್ ಮಾಡಿ ಇಟ್ಟುಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಳೋಣ. ಒಟ್ಟಿಗೆ 2 ಹಿಡಿಯಷ್ಟು ಕೊಬ್ಬರಿ ಕೂಡ ಹಾಕ್ಕೊಳ್ತಾನೆ, ತುರಿದ ಕೊಬ್ಬರಿ. ಇದು ಆಪ್ಷನಲ್ಲ, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡಿದ್ರು ಸ್ವಲ್ಪ ಗಂಟು ಹಾಗೆ ಇರ್ತದೆ. ಅದಕ್ಕೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಮ್ಮೆ ರನ್ ಮಾಡಿ ತರ್ತಾನೆ. 2 ಬ್ಯಾಚಲ್ಲಿ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ರನ್ ಮಾಡಿ ತರ್ತಾನೆ. ನೋಡಿ, ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಹೀಗೆ ಮಾಡೋದ್ರಿಂದ ಲಾಡು ಕಟ್ಟಲಿಕ್ಕೆ ಕೂಡ ಸುಲಭ ಆಗ್ತದೆ. ಇನ್ನು ಮೇಲ್ಗಡೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಲಾಡು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುವ. ಈ ಲಾಡು ತಯಾರಿಸಲಿಕ್ಕೆ ಯಾವುದೇ ಪಾಕದ ಅಗತ್ಯ ಕೂಡ ಇಲ್ಲ. ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಹೆಲ್ದಿ ಮತ್ತು ಟೇಸ್ಟಿ ಲಾಡು ತಯಾರಿಸ್ಬೋದು. ಇಷ್ಟದ ಗಾತ್ರಕ್ಕೆ ಉಂಡೆ ಕಟ್ಟಿಕೊಂಡು ಮೇಲ್ಗಡೆ ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಗೋಡಂಬಿಯನ್ನು ನಾನು ಗಾರ್ನಿಷಿಗೆ ಇಟ್ಟುಕೊಳ್ತೇನೆ. ಇದು 100% ಹೊಸ ರೀತಿಯ ಲಾಡು. ಕುಚ್ಚಲಕ್ಕಿಯ ಪುಡಿಗೆ ಬೆಲ್ಲದ ಪಾಕ ತಯಾರಿಸಿ ಹಾಕಿ ಲಾಡು ತಯಾರಿಸುವುದು ನೀವು ನೋಡಿರ್ಬೋದು, ಆದರೆ ಈ ರೀತಿಯಾಗಿ ನೋಡಿರ್ಲಿಕ್ಕಿಲ್ಲ. ಇದು ಹೊಸ ವಿಧಾನ. ಇದಕ್ಕೆ ಯಾವುದೇ ಪಾಕ ತಯಾರಿಸುವ ಅಗತ್ಯ ಇಲ್ಲ. ಬಿಗಿನರ್ಸ್ ಕೂಡ ಸುಲಭವಾಗಿ ಆರೋಗ್ಯಕರ ಮತ್ತು ರುಚಿಯಾದ ಲಾಡು ತಯಾರಿಸಬಹುದು. ಮೃದುವಾಗಿ ಕೂಡ ರೆಡಿ ಆಗ್ತದೆ. ನಾನು ಕಟ್ ಮಾಡಿ ತೋರಿಸುವಾಗ ನಿಮಗೆ ಗೊತ್ತಾಗ್ಬೋದು. ಇದೇ ರೀತಿ ಹೊಸ ರೆಸಿಪಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಧಾನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಮ್ಮೆ ಸಿಗೋಣ. ಥ್ಯಾಂಕ್ ಯು, ಬಾಯ್.